ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಅಪ್ಡೇಟ್ ಆಗಲಿ ಟಾಪಿಕ್ ಆಗಲಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಆಗಿರುತ್ತೆ. ಏನಪ್ಪಾ ಅಂದ್ರೆ ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಬರೋದಕ್ಕೆ ಸಾಕಷ್ಟು ಪರಿಶ್ರಮನೇ ಪಟ್ಟರು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ ಒಂದು ಕಾಂಟ್ರವರ್ಸಿ ಆಯಿತು. ಅಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಆದರು. ಬೆಂಗಳೂರಿಂದ ಬಳ್ಳಾರಿಗೆ ಸಾಕಷ್ಟು ಸಾರಿ ಹೋಯ್ತಾ ಬರ್ತಾ ದರ್ಶನ್ ಅವ್ರಿಗೆ ಧೈರ್ಯ ತುಂಬಿ ಮತ್ತೆ ಲಾಯರ್ಗಳ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ಸಾಕಷ್ಟು ಹೋರಾಟ ಮಾಡಿ ಅಂತೂ ಇಂತೂ ಬೇಲ್ ಕೊಡಿಸುವಲ್ಲಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಒಂದು ಹರಕೆ ಏನಿದೆ ಸಾಕಷ್ಟು ದೇವಸ್ಥಾನಗಳಿಗೆಲ್ಲ ಸುತ್ತಿದ್ರು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಅಷ್ಟು ಹೋರಾಟ ಮಾಡಿದ ಒಂದು ಪತ್ನಿಗೆ ಇನ್ನು ಮುಂದೆ ಆದರೂ ಒಳ್ಳೇದಾಗಬೇಕು ಅಂತ ನಮ್ಮ ಭಾವನೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ವಿಜಯಲಕ್ಷ್ಮಿ ಅವರು ಮತ್ತೆ ದರ್ಶನ್ ರವರ ತಾಯಿಯವರು ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಚಾಮುಂಡೇಶ್ವರಿ ತಾಯಿಯ ಹರಕೆ ತೀರಿಸೋದಕ್ಕೆ ಇವತ್ತು ಭೇಟಿ ನೀಡಿದ್ದಾರೆ. ಇವತ್ತು ತಾಯಿಯ ಹರಕೆ ತೀರಿಸಿ ಏನಪ್ಪ ಅಂದ್ರೆ ಒಂದು ಒಳ್ಳೆ ಸುದ್ದಿ ಬಂದಿದೆ, ಆಚೆ ಬಂದಿದ್ದಾರೆ, ಆರಾಮಾಗಿದ್ದಾರೆ. ಇದು ಒಂದು ಎಲ್ಲ ಆಚೆ ಬರಬೇಕಾದ್ರೆ ಸಾಕಷ್ಟು ಹರಕೆಗಳನ್ನ ಕಟ್ಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ಅದನ್ನ ತೀರಿಸಿ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ. ತೀರಿಸ್ಬಿಟ್ಟು ಬಂದಿದ್ದು ಆಗಿದೆ. ಮುಂದಿನ ನಡೆ ಏನೇನಿರುತ್ತೆ ಏನೇನು ಆಗುತ್ತೆ ಎಲ್ಲನೂ ಕೂಡ ನಿಮಗೆ ಅಪ್ಡೇಟ್ ಕೊಡ್ತಾ ಬರ್ತೀನಿ. ಇವತ್ತಾಗಿತ್ತು ಈ ಸಣ್ಣ ಟಾಪಿಕ್ ಅಂತ ಕೂಡ ಹೇಳ್ಬೋದು. ನಿಮ್ಗೇನು ಅನಿಸ್ತಿದೆ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.